ನಿಮ್ಗೆಲ್ಲ ಮಾಧ್ಯಮದವರಿಗೆ ಈಗಾಗಲೇ ಗಮನಕ್ಕೆ ಬಂದಿದೆ. ನಾವು ವಿಶ್ವನಾಥ್ ಗದ್ದೆ ಮನೆ ಚಾರಿಟಬಲ್ ಟ್ರಸ್ಟಿಂದ ಸುಮಾರು 16,300 ಮಕ್ಕಳಿಗೆ ಬಟ್ಟೆ, ಒಂದು ಜೊತೆ ಸಮವಸ್ತ್ರ, ಟ್ರ್ಯಾಕ್ ಸೂಟು ಮತ್ತು ಬೆಲ್ಟು, ಬ್ಯಾಗು ಕೊಡುವನ್ನು ತೀರ್ಮಾನ ಮಾಡಿದ್ದು. ಒಂದು ಮಗುವಿಗೆ ಹೆಚ್ಚು ಕಡಿಮೆ 3,000 ರೂಪಾಯಿ ವ್ಯಾಲ್ಯೂದು ಚಾರಿಟಬಲ್ ಟ್ರಸ್ಟಿಂದ ಕೊಡ್ತಾಯಿದ್ದು. ಚಾರಿಟಬಲ್ ಟ್ರಸ್ಟು ಜೊತೆಗೆ ರೈತ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ನಾನು ಈ ಸಂದರ್ಭದಲ್ಲಿ ರೈತ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಪ್ರತಿ ಶಾಲೆಗೆ ಟೈಲರ್ಗಳನ್ನು ಕರ್ಕೊಂಡೋಗಿ ಪ್ರತಿ ಮಗುವಿಂದು ಅಳತೆ ತೆಗೆಸಿ 16,300 ಮಕ್ಕಳದ್ದು ಅಳತೆ ತೆಗೆಸಿದ್ದಾರೆ ನಮ್ಮ ರೈತ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಶಾಲೆಗೆ ಹೋಗಿ. ಇವತ್ತು ಸ್ಟಿಚ್ ಆಗ್ತಾ ಇದೆ, ಒಂದು ಆಗಸ್ಟ್ ಬಂದಿದೆ. ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳು. ನಾವೇನು ಮಾಡಿದ್ದು ಅಂದರೆ, ನಮಗೆ ಒಂದಷ್ಟು ಪೋಷಕರಿಂದ ಲೆಟರ್ಗಳು ಬಂದಿದೆ. ನೀವು ಸಮವಸ್ತ್ರ ಬೇಡ ನಮ್ಗೆ ಈ ಸಾರಿ, ಮುಂದಿನ ಸಾರಿ 2 ಜೊತೆ ಟ್ರ್ಯಾಕ್ ಸೂಟ್ ಕೊಡಿ, ಮತ್ತೆ ಸಮವಸ್ತ್ರ 2 ವರ್ಷಕ್ಕೊಂದ್ಸಾರಿ ಕೊಡಿ, ಬಟ್ಟೆ ಒಳ್ಳೇದಿದೆ 2 ವರ್ಷಕ್ಕೆ ಸಾಕು ಅಂತೇಳಿ ನಮ್ಮ ಪೋಷಕರು ಒಂದಷ್ಟು ಲೆಟರ್ಗಳನ್ನ ಬರೆದಿದ್ದಾರೆ. ನಮ್ಮ ಹತ್ರ ಇದೆ ದಾಖಲೆ ಎಲ್ಲ. ಮತ್ತೆ ನಾವು ಹಿಂದೆ ಇದು ಕೇಳಿದಾಗ ನಾವು ಸ್ಕೂಲಿಗೆ ಬೇಡಿಕೆ ಪಟ್ಟಿ ಕೇಳಿದ್ವಿ. ನಾವು ಎಲ್ಲ ಸ್ಕೂಲ್ನವರು, ಸ್ಕೂಲು ಹೆಡ್ ಮಾಸ್ಟರ್ಗಳು ಬೇಡಿಕೆ ಪಟ್ಟಿ ಕೊಟ್ಟಿದ್ದಾರೆ. ನಮ್ಗೆ ಈ ಥರ ಅವಶ್ಯಕತೆ ಇದೆ, ನಮ್ಮ ಮಕ್ಕಳಿಗೆ ಟ್ರ್ಯಾಕ್ ಸೂಟು, ಬ್ಯಾಗು, ಸಮವಸ್ತ್ರ ಕೊಡಿ ಅಂತೇಳಿ ಬೇಡಿಕೆ ಪಟ್ಟಿ ಕೊಟ್ಟಿದ್ದಾರೆ. ಆ ಬೇಡಿಕೆ ಪಟ್ಟಿ ಜೊತೆಗೆ ಅವರು ಎಲ್ಲರ ಅಭಿಪ್ರಾಯನ ತಗೊಂಡು ನೋಡಿ, ಈಗ ಇದು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಪೋಷಕರ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ. ಎಲ್ಲ ಶಾಲೆಯವರು ಪೋಷಕರ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ. ನಾವು ಯಾಕೆ ಇದು ಮಾಡಿದ್ವು ಅಂದರೆ, ಪೋಷಕರ ಜೊತೆ ಯಾವ ಬಟ್ಟೆ ಬೇಕಾಗುತ್ತೆ ಏನು ಅಂತ ಪೋಷಕರ ಅಭಿಪ್ರಾಯನೂ ಕೇಳಬೇಕು. ನಾವು ನಮಗಿಷ್ಟ ಬಂದಿದ್ದು ಮಾತ್ರ ಕೊಡೋದಲ್ಲ, ಮಕ್ಕಳ ಇಷ್ಟ, ಪೋಷಕರ ಇಷ್ಟವನ್ನು ಕೇಳಿ ಕೊಡಬೇಕು ಅಂತೇಳಿ ಒಂದು ಯೋಚನೆಯನ್ನು ಮಾಡಿ ನಾವು ಅದನ್ನು ಕೇಳಿದ್ವಿ. ಅದರಂತೆ ಈ ಸರಿ ನಾವು ಬ್ಯಾಗು 2 ವರ್ಷಕ್ಕೆ ಸಾಕು ಅಂತ ಅಂದರು. ಕಳೆದ ವರ್ಷ ಕೊಟ್ಟವ್ರಿಗೆ ಬ್ಯಾಗ್ ಕೊಡ್ತಾ ಇಲ್ಲ, ಕಳೆದ ವರ್ಷ ಕೊಡದಿತ್ತಿದ್ದವರಿಗೆ ಬ್ಯಾಗ್ ಕೊಡ್ತಾ ಇದ್ದೀವಿ. ಮತ್ತೆಲ್ಲರಿಗೂ ಟ್ರ್ಯಾಕ್ ಸೂಟು, ಮತ್ತು ಒಂದು ಜೊತೆ ಸಮವಸ್ತ್ರ, ಬೆಲ್ಟು, ಮತ್ತು ಮೇಲ್ಕೋಟು ಹೆಣ್ಮಕ್ಳಿಗೆ ಎಲ್ಲದೂ ಕೊಡ್ತಾ ಇದ್ದೀವಿ. ಉತ್ಮೇಶ್ವರದಲ್ಲಿ ನಾವೆಲ್ಲೂ ಯಾವ ಸಭೆನಲ್ಲೂ ರಾಜಕಾರಣ ಮಾತಾಡಿಲ್ಲ, ಯಾರನ್ನೋ ಹೊಗಳಕ್ಕೋ ತೆಗೊಳ್ಳಿಕ್ಕೋ ಹೋಗಿಲ್ಲ. ಇದು ಒಂದು ಒಳ್ಳೆ ಕೆಲಸ, ಮಕ್ಕಳಿಗೆ ಅವಶ್ಯಕತೆ ಇದೆ, ಅದರಿಂದ ನಾವು ಕೊಡ್ತಾ ಇದ್ದೀವಿ. ವಿಶ್ವನಾಥ್ ಗದ್ದೆ ಮನೆ ಚಾರಿಟಬಲ್ ಟ್ರಸ್ಟು ಮತ್ತು ರೈತ ಒಕ್ಕೂಟ ಸೇರಿ ಇದನ್ನ ವಿತರಣೆ ಮಾಡ್ತಾ ಇದ್ದೀವಿ ಅಂಥೇಳಿ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ರೆ ನಾವೇನೂ ಮಾತಾಡಿಲ್ಲ. ಆದರೆ ಏಕಾಏಕಿ ಉತ್ಮೇಶ್ವರದಲ್ಲಿ ನಮ್ಮ ಇವರು ಓಣಿತೋಟ ರತ್ನಾಕರ್ ಅವರು ಫೋನ್ ಮಾಡಿ ಹೆಡ್ ಮಾಸ್ಟ್ರಿಗೆ ಅವರಿಗೆಲ್ಲ ಹೇಳಿದ್ರಂತೆ, ಯಾವುದೇ ಕಾರಣಕ್ಕೂ ಸಭೆ ಮಾಡ್ಲಿಕ್ಕೆ ಬಿಡಬೇಡಿ, ಕೊಡ್ಲಿಕ್ಕೆ ಬಿಡಬೇಡಿ ಶಾಲಾ ಆವರಣದಲ್ಲಿ. ನಾವು ಆಮೇಲೆ BO ಕೇಳಿದ್ವಿ. BO 2023 ಒಂದು ಕಾಪಿ ಕಳಿಸಿದ್ರು. ಅದರಲ್ಲಿ ಏನಿದೆ ಅಂದರೆ, 2023 ಕಾಪಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಇನ್ನಿತರೆ ಯಾವುದೇ ಚಟುವಟಿಕೆಗಳನ್ನು ಬಳಸಿಕೊಳ್ಳುವುದನ್ನು ನಿಷೇಧಿಸಿದೆ ಅಂತ. ಮಕ್ಕಳಿಗೆ ಬ್ಯಾಗ್ ಕೊಡುವಂಥದ್ದು, ಸಮವಸ್ತ್ರ ಕೊಡುವಂಥದ್ದು, ಟ್ರ್ಯಾಕ್ ಸೂಟ್ ಕೊಡುವಂಥದ್ದು ಶೈಕ್ಷಣಿಕ ಚಟುವಟಿಕೆ ಅಲ್ವಾ? ನಾನು ಕಾಂಗ್ರೆಸ್ನವ್ರಿಗೆ ಕೇಳ್ತೀನಿ, ನೀವು ಇದು ದೃಢಪಡಿಸಿ ಇದು ಶೈಕ್ಷಣಿಕ ಚಟುವಟಿಕೆ ಅಲ್ಲ ಅಂತ ನಾವು ಹೋಗ್ತೀವಿ ಅಲ್ಲಿಗೆ. ಜೊತೆಗೆ ಅದು 2023 ಆದೇಶ. ಮತ್ತೆ ಆ ನಂತರದಲ್ಲಿ ಸರ್ಕಾರ ಒಂದು ಆದೇಶ ಮಾಡುತ್ತೆ, ಖಾಸಗಿ ಶಾಲೆಗಳನ್ನ MOU ಮಾಡ್ಕೊಂಡು ನೀವು ಖಾಸಗಿ ಶಾಲೆಗಳನ್ನ ದತ್ತು ತಗೊಳ್ಬೇಕು, ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಕೆಲಸ ಮಾಡಬೇಕು. ಅವರು ಜೊತೆ ಖಾಸಗಿ ಶಾಲೆಯವರು ಮತ್ತೆ ಖಾಸಗಿ ಉದ್ಯಮಿಗಳು, ಯಾರು ದಾನಿಗಳು MOU ಮಾಡ್ಕೊಂಡು ಮಾಡ್ಬೇಕಂತ ಸರ್ಕಾರ ಒಂದು ಸುತ್ತೋಲೆ ಕೊಡುತ್ತೆ. ಇಷ್ಟಾದ್ಮೇಲೂ ಇವರು ಒತ್ತಡ ಹಾಕಿ BO ಇಂದ ಒಂದು ಸರ್ಕ್ಯುಲರ್ ಕಳಿಸ್ತಾರೆ, ಇಲ್ಲಿ ಅದ್ರ ಒಳಗಡೆ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ಮತ್ತೊಂದು ಸರ್ಕ್ಯುಲರ್ ಇವ್ರು ಕಳಿಸ್ತಾರೆ BO ಅವರು ಎಲ್ಲ ಸರ್ಕಾರಿ ಹೆಡ್ ಮಾಸ್ಟರ್ಗಳಿಗೆ. ಇಷ್ಟಾದ್ಮೇಲೂ ಮತ್ತೆ ಪುನಃ ಪೇರೆಂಟ್ಸು ಬನ್ನಿ ಕಾರ್ಯಕ್ರಮ ಮಾಡಿ ಕೊಡಿ ಅಂತಿದ್ದಾರೆ. ಇಷ್ಟಾದ್ಮೇಲೂ ನಿನ್ನೆ ಮತ್ತೆ ಪುನಃ BO ಒಂದು ಇದು ಕಳಿಸಿದ್ದಾರೆ, ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಶಿಕ್ಷಕರಿಗೆ ಕಳಿಸಿದ್ದಾರೆ. ನೀವು ಇಲ್ಲಿ ಮುಖ್ಯ ಶಿಕ್ಷಕರಿಗೆ ತಿಳಿಸುವುದೇನೆಂದರೆ, ಶಾಲಾ ವಿದ್ಯಾರ್ಥಿಗಳಿಗೆ ಕೆಲವು ಸಂಘ ಸಂಸ್ಥೆಯವರು
ದಾನಗಳ ರೂಪದಲ್ಲಿ ಕಲಿಕಾ ಪರಿಕರಗಳನ್ನು ವಿತರಿಸಲಾಗುತ್ತಿದೆ. ಕಲಿಕಾ ಪರಿಕರ ಅಂದ್ರೆ ಇದು ಶೈಕ್ಷಣಿಕ ಚಟುವಟಿಕೆ ಅಂತ ಆಯ್ತು. ಈ ವಿಷಯಕ್ಕೆ ಸಂಬಂಧಿಸಿದ ಆದೇಶವನ್ನು ನೀಡಲಾಗಿದ್ದು, ಶಾಲಾ ಆವರಣದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಯಾವುದೇ ಸಮಾರಂಭಗಳನ್ನು ಮಾಡುವಂತಿಲ್ಲ. ಅಂದ್ರೆ ನಾವು ಕೊಡ್ಲಿಕ್ಕೇನು ಅಬ್ಜೆಕ್ಷನ್ ಇಲ್ಲ, ಆದ್ರೆ ಅದನ್ನು ಈ ಮುಖ್ಯ ಶಿಕ್ಷಕರು ಹೇಳ್ತಾರೆ, BO ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲಿ ನೀವು ಬಂದು ಕೊಡಂಗಿಲ್ಲ ಅಂತೇಳಿ. ನಾನು ಮತ್ತೆ ವಿತರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದರಿಂದ ಸಮೂಹ ಮಾಧ್ಯಮಗಳು ಮೀಡಿಯಾಗಳಲ್ಲಿ ಪ್ರಸಾರಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರತಿಕೂಲ ಪರಿಣಾಮ ಉಂಟಾಗಿರುತ್ತದೆ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಶಾಲೆಯು ಶೈಕ್ಷಣಿಕವಾದ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಯಾವುದೇ ಸಂಘ ಸಂಸ್ಥೆಗಳು, ದಾನಿಗಳು ಸಾರ್ವಜನಿಕವಾದ ಯಾವುದೇ ಕಾರ್ಯಕ್ರಮಗಳಿಗೆ ಸ್ಥಳಾವಕಾಶ, ವೇದಿಕೆ ಕಾರ್ಯಕ್ರಮ ನಡೆಸಲು ಅವಕಾಶ ಕಲ್ಪಿಸಿದರೆ ಶಾಲೆಯ ಮುಖ್ಯ ಶಿಕ್ಷಕರನ್ನು ನೇರವಾಗಿ ಹೊಣೆಗಾರನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗುವುದು ಅಂತ BO ಇನ್ನೊಂದು ಲೆಟರ್ ಕಳಿಸಿದ್ದಾರೆ. ಅಂದ್ರೆ ಇವ್ರ ಉದ್ದೇಶ ಹಾಗಾದ್ರೆ ನಾವು ಕೊಡುವಂಥದ್ದು ಶೈಕ್ಷಣಿಕ ಚಟುವಟಿಕೆ ಅಲ್ಲ ಅಂತ ಘೋಷಣೆ ಮಾಡಲಿ. ನಿನ್ನೆ ನಾನೊಂದು ಹೆಸರು ಹೇಳಲ್ಲ, ಒಬ್ರು ತಾಲೂಕ್ ಮಟ್ಟದ ಕ್ರೀಡಾಕೂಟ ನಡೆಸ್ತೀವಿ, ಈ ವಿಶ್ವನಾಥ್ ಅವರು 50,000 ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಬಂದಿದ್ರು ನನ್ನ ಹತ್ರ. ನಾನು ಹೇಳಿದೆ ಸರ್ಕಾರದ ಹೆಂಗ್ ಕೊಡ್ತಾರೆ, ಈಗ BOನೇ ಆದೇಶ ಹೊರಡಿಸಿದ್ದಾರೆ, ಸಮಾರಂಭ ಮಾಡಂಗಿಲ್ಲ, ದಾನಿಗಳು ದುಡ್ಡು ಕೊಟ್ರು ನೋಡಿ, ಗಣಪತಿ ಇಡಂಗಿಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಆ ಲೆಕ್ಕದಲ್ಲಿ ಗಣಪತಿ ಯಾರೋ ದಾನ ಕೊಟ್ಟವ್ರನ್ನ ಗಣಪತಿ ಶಾಲೆ ಕರೆದು ಕಾರ್ಯಕ್ರಮ ಮಾಡಂಗಿಲ್ಲ. ಪ್ರತಿಭಾ ಕಾರಂಜಿ, ಕ್ರೀಡಾಕೂಟಕ್ಕೆ ಯಾರೋ ದಾನಿಗಳು ದುಡ್ಡು ಕೊಡಂಗಿಲ್ಲ, ದುಡ್ಡು ಕೊಟ್ಟರೆ ಅವ್ರು ಕರೆಯಂಗಿಲ್ಲ ವೇದಿಕೆಗೆ. ಇವರು BO ಆದೇಶ ಹಾಗೆ ಇದೆ. ನಾನು ಈ ಸಂದರ್ಭದಲ್ಲಿ ಒಣಿತೋಟ ರತ್ನಾಕರ್ಗೆ, ಅವ್ರ ಹಿಂದ್ಗಡೆ ಕಾಂಗ್ರೆಸ್ನವ್ರು ಯಾರ್ಯಾರು ಇದಾರೆ ಗೊತ್ತಿಲ್ಲ, ಶಾಸಕರು ನಾವು ಅವತ್ತೇ ಸ್ಪಷ್ಟಪಡಿಸಿದ್ದೀನಿ, ಶಾಸಕರು ಸ್ಪಷ್ಟಪಡಿಸಬೇಕು ಏನು ಸರಿಯೇನೋ ತಪ್ಪ ಅಂತೇಳಿ ಅಂತ. ಅವ್ರೇನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂದ್ರೆ ಅವ್ರದ್ದು ಸಹಕಾರ ಇದೆ ಅಂತ ನಾವು ತಿಳ್ಕೊಂಡಿದೀವಿ ಓಣಿತೋಟ ರತ್ನಾಕರ್ಗೆ. ಸರಿ, ಅವರೇ ಮಾಡ್ಲಿ ಹಾಗಾದ್ರೆ ಕಾರ್ಯಕ್ರಮಗಳನ್ನ. ನಾವು ಮುಂದಿನ ವರ್ಷ ನಾವು ಇದನ್ನ ಮಕ್ಕಳಿಗೆ ಕೊಡ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಒಂದ್ ಮಗುವಿಗೆ 3,000 ಅಂತ ಹೇಳಿದ್ರೆ ವಿಶ್ವನಾಥ್ ಅವ್ರಿಗೆ ದುಡ್ಡು ಹೆಚ್ಚಾಗಿ ಕೊಡ್ತಾ ಇರೋದಲ್ಲ ಚಾರಿಟೇಬಲ್ ಟ್ರಸ್ಟ್ ಇಂದ. ಸರ್ಕಾರಿ ಶಾಲೆಗಳು ಉಳಿಬೇಕಂತ ಮಧು ಬಂಗಾರಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೊನ್ನೆ DK ಶಿವಕುಮಾರ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳನ್ನ ಖಾಸಗಿಯವರು ದತ್ತು ತಗೊಂಡು ನಡೆಸಬೇಕು ಅಂತೇಳಿ. ಹಾಗಾದ್ರೆ ಅದ್ರ ವಿರುದ್ಧವಾಗಿ ಇವರು ಸರ್ಕಾರಿ ಅಧಿಕಾರಿಗಳು ಇವರು BO ಇದು ಕೊಡ್ತಾರಂದ್ರೆ BO ಏನು ಹಾಗಾದ್ರೆ ಇವ್ರಿಗೆ ಯಾವ ಮಟ್ಟದ ಒತ್ತಡ? ಓಣಿತೋಟ ರತ್ನಾಕರ್ ಕೇಳ್ತೀನಿ, ನೀವು ತಿಂಗಳಿಗೆ ವರ್ಷಕ್ಕೆ ಒಂದು 2.5-3 ಲಕ್ಷ ಸಂಬಳ ತಾಣ್ತಿದ್ರಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಅದನ್ನೇ 1-2 ಶಾಲೆಗಳಿಗೆ ವಿತರಣೆ ಮಾಡಿ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇವರು ನಾಮಿನೇಷನ್ ಆಗಿ ಅಧಿಕಾರ ಚಲಾಯಿಸ್ತಾರೆ. ಆ TADN ಕೊಡ್ಲಿ ಸ್ವಲ್ಪ ಶಾಲೆ, ಪಬ್ಲಿಕ್ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ. ಅನಾವಶ್ಯಕ ಶಿಕ್ಷಕರ ಮೇಲೆ ಒತ್ತಡ ಇರುವಂತದ್ದು ಶಿಕ್ಷಕರಿಗೆ. ನನಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದರು, ಸಂಘ ಸಂಸ್ಥೆಯಲ್ಲಿ ಇದ್ದರು. ನಾನು ಕರೆಕ್ಟಾಗಿ ಓದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಅದರಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಮಾತ್ರ ನಾನು ಯಾವ್ದೋ ಇವತ್ತು ನೋಡಿದೆ, ಮೊನ್ನೆ ಶಾಸಕರು ಹುಟ್ಟುಹಬ್ಬನ ಸರ್ಕಾರಿ ಶಾಲೆಯಲ್ಲಿ ಆಚರಿಸಿದ್ದಾರೆ, ಬಸ್ತಿ ಮಠದ ಶಾಲೆಯಲ್ಲಿ, ಹಳೆಹಳ್ಳಿ ಶಾಲೆನಲ್ಲಿ ಆಚರಿಸಿದ್ದಾರೆ. ಈ ಓಣಿತೋಟ ರತ್ನಾಕರ್ ಅವರು ಹರಿಹರಪುರ ಜೂನಿಯರ್ ಕಾಲೇಜಲ್ಲಿ ಹೋಗಿ ಯುವ ನಿಧಿ ಕಾರ್ಯಕ್ರಮ, ಜೂನಿಯರ್ ಕಾಲೇಜ್ ಹೈಸ್ಕೂಲ್ ಮಕ್ಕಳಿಗೂ ಯುವ ನಿಧಿಗೂ ಏನ್ ಸಂಬಂಧ ಸರ್? ಯುವ ನಿಧಿ ಕಾರ್ಯಕ್ರಮ ಆಗಿರೋದು ನಿರುದ್ಯೋಗಿಗಳನ್ನ ಕರೆದು ಟೌನ್ ಹಾಲಲ್ಲೋ ಎಲ್ಲರೂ ಚೌಲ್ಟ್ರಿನಲ್ಲೋ ಸಭೆ ಮಾಡಿ ಹೇಳಿ, ಇವು ಸ್ಕೂಲ್ಗಳಿಗೆ ಯಾಕೆ ಹೋಗಿ ಯುವ ನಿಧಿಗೆ? ನಿನ್ನೆ ಫಸ್ಟ್ ಗ್ರೇಡ್ ಕಾಲೇಜಲ್ಲೂ ಮಾಡಿದ್ದಾರೆ. ಇದಕ್ಕೂ ಏನ್ ಕಾರ್ಯಕ್ರಮ ಅಂದ್ರೆ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಬೇರೆಯವ್ರು ಯಾರು ದಾನ ಕೊಡಬಾರ್ದು. ಅಂದ್ರೆ ನನಗೆ ಒಂದು ಅನಿಸ್ತಾ ಇದೆ, ಇದರಲ್ಲಿ ಖಾಸಗಿ ಶಾಲೆಗಳ ಒತ್ತಡ ಇದೆ ಅನ್ಸುತ್ತೆ ಅವರಿಗೆ ಹಿನ್ನೆಲೆ. ಖಾಸಗಿ ಇವತ್ತು ಸರ್ಕಾರಿ ಶಾಲೆ ಮಕ್ಕಳು ಟ್ರ್ಯಾಕ್ ಸೂಟ್ ಹಾಕೊಂಡು ಒಳ್ಳೆ ಸಮವಸ್ತ್ರ ಹಾಕೊಂಡು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡುವ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಇದನ್ನ ನನ್ಗನಿಸ್ತಾ ಇದೆ ಖಾಸಗಿ ಶಾಲೆಯವರು ಈ ಓಣಿತೋಟ ರತ್ನಾಕರ್ ಅವರ ಮೂಲಕ ಈ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ ಅಂತ ನಂಗೊಂದು ಅನಿಸ್ತಾ ಇದೆ. ಇದಾಗಬಾರ್ದು. ನಾವು ಪೋಷಕರಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ನೀವು ಇದಕ್ಕೆ ಅವಕಾಶ ಕೊಡಬೇಡಿ. ನಮಗೇನು ತೊಂದರೆ ಇಲ್ಲ, ನಮಗೆ ಲಾಸ್ ಇಲ್ಲ ಬೇಡ ಅಂತ ಹೇಳಿದ್ರೆ. ನಮ್ದು ಇನ್ನೂ ಪೂರ್ತಿ ಸ್ಟಿಚ್ ಆಗಿಲ್ಲ, ನಿಲ್ಲಿಸ್ಲಿಕ್ಕೂ ರೆಡಿ ಇದೀವಿ. ಆದರೆ ಟೀಚರ್ಸ್ಗಳು ಫೋನ್ ಮಾಡಿ ಹೇಳ್ತಾರೆ, ಸರ್ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಸರ್, ಅವಶ್ಯಕ ಇದೆ ಕೊಡಿ ಅಂತೇಳಿ. ಆದ್ರೆ ಇವ್ರು ಹೇಳ್ತಾ ಇರೋದು ಕೊಡಬೇಡಿ, ನೀವು ಶಾಲೆಗೆ ಹೋಗಬೇಡಿ, ಇದು ಪಠ್ಯೇತರ ಚಟುವಟಿಕೆ. ನನಗೆ
ಶಾಸಕರು, BOಗಳು, DDPI ನಮಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಬಟ್ ಈ ಪರಿಕರಗಳನ್ನು ಕೊಡೋದು ಪಠ್ಯೇತರ ಚಟುವಟಿಕೆನ ಅಂತ. ಇದು ಪಠ್ಯೇತರ ಚಟುವಟಿಕೆ ಅಂತೇಳಿ ಅವ್ರು ರೈಟಿಂಗ್ ಅಲ್ಲಿ ಕೊಡ್ಲಿ, ನಾವು ಒಪ್ಕೊಂತೀವಿ. ಇಲ್ಲಿತ್ತಿದ್ರೆ ಪೋಷಕರ ಹತ್ರ, ನಮ್ಮ ಹತ್ರ ಪೋಷಕರದ್ದು ಎಲ್ಲದೂ ಪಟ್ಟಿ ಇದೆ, ಪೋಷಕರ ಕರೆದು ಕೊಡ್ತೀವಿ ಈ ವರ್ಷಕ್ಕೆ. ಮುಂದಿನ ವರ್ಷದಿಂದ ಯೋಚನೆ ಮಾಡ್ತೀವಿ. ಈಗ ಶಾಸಕರು, ಓಣಿತೋಟ ರತ್ನಾಕರ ಗ್ಯಾರಂಟಿ ಸಮಿತಿಯಿಂದ ಏನಾದ್ರು ಕೊಡ್ತೀವಿ ಅಂತಾದ್ರೆ ಈ ಪರಿಕರಗಳನ್ನ ಸಂತೋಷ. ಯಾರಿಂದ ಆದ್ರೆ ಏನು, ಮಕ್ಕಳಿಗೆ ತಲುಪಬೇಕಷ್ಟೇ. ಇಷ್ಟು ನನ್ನ ಸರ್ಕಾರಿ ಶಾಲೆಗಳಲ್ಲಿ ಮುಚ್ಚುವಂತಕ್ಕಂತಹ LKG UKG ಪ್ರಾರಂಭಿಸಿ ದಾನಿಗಳಿಂದ ಏನು ಟೀಚರ್ ಸ್ಯಾಲರಿ ಅದೆಲ್ಲ ಮಾಡಿ ಉಳಿಸುವಂತ ಪ್ರಯತ್ನ ಈಗ ಸ್ಟೇಟ್ಮೆಂಟ್ ಪ್ರಕಾರದ ಮುಂದೆ ಯಾವ ತರ ಮಾಡಂಗಿಲ್ಲ. ಈಗ ನೀವು ಎಲ್ಲ ಶಾಲೆಗಳಿಗೆ, ಈಗ ಶಾಲೆ ಸರ್ಕಾರ ಹೇಳಿರೋದು ಹಳೆ ವಿದ್ಯಾರ್ಥಿ ಸಂಘ ಮಾಡಿ, ಹಳೆ ವಿದ್ಯಾರ್ಥಿ ಸಂಘದ ಮೂಲಕ ದಾನಿಗಳನ್ನ ಭೇಟಿ ಮಾಡಿ ನಡೆಸಿ ಅಂತೇಳಿ. ಈಗ ಇದ್ರ ಪ್ರಕಾರ, ಸುತ್ತೋಲೆ ಪ್ರಕಾರ ಏನು ಮಾಡಂಗಿಲ್ಲಲ್ಲ. ಅಲ್ಲ, ನಮ್ಗೆ ಪೋಷಕರನ್ನ ಕೇಳಿ ಮಾಡ್ತೀವಿ ನಾವು. ನಾವೀಗ ಈ ಸಾರಿಗೆ ಸ್ಟಿಚ್ ಆಗ್ತಾ ಇದೆ, ನಾವು 16,300 ಮಕ್ಕಳಿಗೆ ಅದರ ಒಂದು 50% ಆಗ್ತಾ ಬಂದಿದೆ. ನಾವು ಕೊಡ್ತೀವಿ ಸರಿಗೆ, ಸೊ ಆದಷ್ಟು ಕೊಡ್ತೀವಿ. ಅವರು ಶಾಲೆಯಲ್ಲಿ ಕೊಡ್ಬೇಕಂದ್ರೆ ಹೊರಗಡೆ ರಸ್ತೆ ಮೇಲೆ ಕೊಡ್ತೀವಿ. ಅನಾಹುತಗಳಾದ್ರೆ BO ಜವಾಬ್ದಾರಿ. ಅವರು ಯಾರ್ಯಾರು ವಿರೋಧ ಮಾಡಿದಾರೆ ಅವ್ರ ಜವಾಬ್ದಾರ. ರಸ್ತೆ ಮೇಲೆ ಕೊಡ್ತೀವಿ ನಾವು. ಅಲ್ಲ ಸರ್, ಈಗ ಈ ಆದೇಶ ಕೊಟ್ಟಿದಾರಲ್ಲ, ಬರೀ ಕೊಪ್ಪಕ್ಕೆ ಮಾತ್ರನಾ? ಕೊಪ್ಪಕ್ಕೆ ಮಾತ್ರ. ರಾಜ್ಯಕ್ಕಿದೆ, ಜಿಲ್ಲೆಕ್ಕಿದೆ? ಇಲ್ಲ, ನಮ್ಮ ಶೃಂಗೇರಿ ಕ್ಷೇತ್ರಕ್ಕೆ ಅಂತ ಹೇಳಿದ್ದಾರೆ. ಆದೇಶ ಕೊಟ್ಟಿರೋದು ಕೊಪ್ಪ BO ಮಾತ್ರ. ಕೊಪ್ಪ BO ಮಾತ್ರ. ಕೊಪ್ಪ BO ಒತ್ತಡ ಹಾಕಿ DDPIಗೂ ಕೇಳಿದೆ, ಏನ್ ಸರ್ ಬಹಳ ಒತ್ತಡ ಸರ್ ಅಂತಾರ ಅವರು. ಮೊದಲು ಶಾಲೆಗಳಲ್ಲೆಲ್ಲ ಏನೇನೋ ಕಾರ್ಯಕ್ರಮಗಳನ್ನೆಲ್ಲ ಆಗ್ತಿದ್ರು, ಮದುವೆಗೂ ಕೊಡ್ತಿದ್ರು ಬಾಡಿಗೆಗೆಲ್ಲ. ಆ ಸಂದರ್ಭ ನೋಡಿ ಎಲ್ಲ ಒಂದು ಸಣ್ಣ ಹೇಳಲಿಕ್ಕಾಗಲ್ಲ. ಇನ್ನೊಂದು ಬಟ್ ಅದನ್ನ ಅವರೇ ಸ್ಪಷ್ಟಪಡಿಸಬೇಕು. ಅಲ್ಲ, ಈ ತರ ಆದ್ರೆ ಈಗ ವಿಶ್ವನಾಥ್ ಗದ್ದೆಮನೆ ಅವರಿರ್ಬೋದು, ನಮ್ಮ ರೈತ ಸಂಘ ಆಗ್ಬೋದು, ಅಮ್ಮ ಫೌಂಡೇಶನ್ ಆಗ್ಬೋದು, ಆ ಪುಸ್ತಕಗಳು, ಪರಿಕರಗಳೆಲ್ಲ ಅಂತ ಇದ್ದಾರೆ. ಅವರೆಲ್ಲ ಹಿಂದೆ ಸರಿದ್ರೆ ಇದು ಎಲ್ಲ ಈ ಹೊಣೆನ ಸರ್ಕಾರನೇ ಒಪ್ಕೋಬೇಕಾಗತ್ತೆ. ಈ ಕ್ಷೇತ್ರ ಶಾಸಕರು ಇಲ್ಲ, ಈ ಕ್ಷೇತ್ರ ಶಾಸಕರು, ಅಧ್ಯಕ್ಷರು ಅಥವಾ ಶಾಸಕರು, BO ಶಾಸಕರು ಒಪ್ಕೋಬೇಕಾಗುತ್ತೆ ಅಂತ ನೀವು ಹೇಳ್ತೀರಾ? ಹೌದು ಹೌದು. ಶಾಸಕರು ಹಿಂದೆ ಸುಧಾರಣಾ ಟ್ರಸ್ಟ್ ಮೂಲಕ ಕೊಡ್ತಿದ್ರಲ್ಲ, ಅವರು ಕೊಟ್ಟಿದ್ದಾರೆ. ಸೃಜನಾ ಟ್ರಸ್ಟ್ ಮೂಲಕ ಅವರು ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿ ಕೊಟ್ಟಿದ್ದಾರೆ. ಇವತ್ತೇನಂದ್ರೆ ಕೊಟ್ಟಿದ್ರು. ಈಗ ಅವರು, ನಾವು ರಾಜರು, ನೀವೆಲ್ಲ ಪ್ರಜೆಗಳು, ನೀವು ಮಾಡೋಂಗಿಲ್ಲ, ರಾಜರು ಮಾಡಬಹುದು ಅಂತ ಆ ಮನಸ್ಥಿತಿಯಿಂದ ಮೊದಲು ಹೊರಗೆ ಬರಲಿ. ಅವರು ಎಲ್ಲರೂ ಸಮಾನರು ಅನ್ನೋ ಮನಸ್ಥಿತಿ ಬರಲಿ, ಅವಾಗ ಸರಿಯಾಗುತ್ತೆ. ಓಣಿತೋಟ ರತ್ನಾಕರ್ಗೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರಶ್ನವ್ರ ಮೂಲಕ. ಅವನ್ ಯಾವ್ದಾರು ತಾಲೂಕ್ ಪಂಚಾಯತಿನೋ ಜಿಲ್ಲಾ ಪಂಚಾಯತಿನೋ ನಿಂತು ಗೆದ್ದು ಈ ಸರ್ಕಾರಿ ಸುತ್ತೋಲೆಗಳು ಏನಿರುತ್ತೆ, ಹೇಗ್ ಅದನ್ನ ನಾವು ಕಾರ್ಯರೂಪಕ್ಕೆ ತರ್ಬೇಕಂತದ್ದು ಕಲ್ತ್ಕೊಂಡ್ಲಿ. ಸ್ವಲ್ಪ ಬರೇ ನಾಮಿನೇಷನ್ ಮೇಲೆ ಬಂದವರಿಗೆ ಇದೇ ಕಷ್ಟ ಆಗುತ್ತೆ. ನೀವು ಗೆದ್ದು ತೋರಿಸ್ಲಿ, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡ್ಲಿ. ನಾಗರಾಜ್, ಏನ್ ಗೊತ್ತಾ, ಚುನಾವಣೆಗೆ ನಿಂತು ಗೆದ್ರೆ ಜನರ ಕಷ್ಟ ಅರಿವಾಗ್ತವೆ, ಜನರ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ನಾಮಿನಿ ಆಗೋದ್ರಿಂದ ಸಮಸ್ಯೆ ಗೊತ್ತಾಗಲ್ಲ, ಅಷ್ಟೇ ವ್ಯತ್ಯಾಸ. ನೋಡಿ, ಹಾಗಾಗಿ ಇದೇ ಓಣಿತೋಟ ರತ್ನಾಕರ್ ಅವರು ನಾರ್ವೆನಲ್ಲಿ ದಸರಾ ಕ್ರೀಡಾಕೂಟ ಮಾಡ್ತೀವಂತ 75,000 ಹೋಗಿ ತಗೊಂಡ್ ಬಂದ್ರು ಗದ್ದೆಮನೆ ವಿಶ್ವನಾಥ್ ಹತ್ರ. ಅದ್ರ ಲೆಕ್ಕ ಕೊಡ್ಲಿಲ್ಲ, ಏನಾಯ್ತು ಅಂತ ಲೆಕ್ಕ ಕೊಡ್ಲಿಲ್ಲ. ಶಾಲೆಗೆ ವಿಶ್ವನಾಥ್ ಅವ್ರನ್ನ ಸುಮಾರು ಸಲ ಫೋನ್ ಮಾಡಿ ಸಹ ಕರೆದಿದ್ದಾರೆ, ಮಾಡಬೇಕು ಬನ್ನಿ ಅಂತ. ಅವ್ರ ಶಾಲೆ ಕರೆಯುವ ಓಣಿತೋಟ ರತ್ನಾಕರ್ ಅವ್ರೆ ಇವತ್ತು ಯಾಕೆ ವಿರೋಧ ವ್ಯಕ್ತಪಡಿಸ್ತೀವಿ ಅಂತ. ಆಮೇಲೆ ಇನ್ನೊಂದು ಕಾರ್ಯಕ್ರಮ ಮಾಡ್ತೀವಿ 2 ಲಕ್ಷ ಕೊಡಿ ಅಂತ ಹೋಗಿದ್ದಾರೆ. ಅವಾಗ ಇವ್ರು ಕೊಟ್ಟಿಲ್ಲ. 10,000 ಕೊಡ್ತೀವಿ ಅಂತ ಹೇಳಿದ್ರು. ಇವ್ರು 10,000 ಕೊಡ್ತೀನಿ ನಾನು ಅಂತ ಹೇಳಿದ್ರು. ಓಣಿತೋಟ ರತ್ನಾಕರೇ ಹೋಗಿ, ಅದಕ್ಕೆ ಸಾಕ್ಷಿನೂ ಇದ್ದಾರೆ. ರತ್ನಾಕರ್ ಹೋಗಿ, ನಾವು ಅಂಟಿಗೆ ಪಂಟಿಗೆದೇನೋ ಸ್ಪರ್ಧೆ ಮಾಡ್ತೀವಿ, 2 ಲಕ್ಷ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ. ಇವ್ರಿಗೆ ಮಕ್ಕಳಿಗೆ ಈ ಸಾರಿ ಜಾಸ್ತಿ ಆಗಿದೆ, ನಂದು ಇದು ಕೊಡ್ಲಿಕ್ಕೆ ಆಗಲ್ಲ ಅಂತ 10,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಿದೆ. ಅವರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇಡೀ ತಾಲೂಕಿನ ಶಾಲಾ ಮಕ್ಕಳ ಮೇಲೆ ಗದಾ ಪ್ರಹಾರ ಮಾಡ್ತಾರೆ. ಈಗ ದುಡ್ಡು ನಡ್ಸಂಗಿಲ್ಲ, ಯಾವ್ದು ನಡ್ಸಂಗಿಲ್ಲ. ನಾವು ಪ್ರಶ್ನೆ ಮಾಡ್ತೀವಿ ನೆಕ್ಸ್ಟ್ ನಡೆಸಿದಾಗ. ಇವತ್ತು ಯೂನಿಫಾರ್ಮ್ ಮತ್ತೆ ಶಾಲಾ ಪರಿಕರ ಕೊಡ್ಲಿಕ್ಕೆ ವಿರೋಧ ಮಾಡ್ಯಾರೋ, ಮುಂದೆ ಯಾವ ಕಾರ್ಯಕ್ರಮ ಆದ್ರೂ ನಾವು ಪ್ರಶ್ನೆ ಮಾಡ್ಬೇಕಲ್ಲ, ಮಾಡೇ ಮಾಡ್ತೀವಿ ಅವ್ರ ಪ್ರಶ್ನೆನ. ನಾನು ಈ ಸಂದರ್ಭದಲ್ಲಿ BO ಹೇಳ್ತೀನಿ, ಮುಂದೆ ಯಾವುದೇ ಕಾರ್ಯಕ್ರಮ
ಮಾಡಲ್ಲ ಅಂತ ಅವ್ರು ಸುತ್ತಲೇ ಹೊಡಿಸ್ಲಿ. ಅಲ್ಲ ಸರ್, ಈಗ ಮುಂದೆ ಪ್ರತಿಭಾ ಕಾರಂಜಿಗೆ ಸರ್ಕಾರದಿಂದ 6,000 ಬರುತ್ತೆ. ಅಷ್ಟರಲ್ಲೇ ಮಾಡಿ. ಅದ್ರಲ್ಲಿ ಎಲ್ಲ ಇವ್ರು ಅಂದಾಜು 1-2 ಲಕ್ಷ ತನಕ ಖರ್ಚು ದಾನಿಗಳನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹಾ. ಮುಂದೆ ಅದೇ ಪ್ರತಿಭಾ ಕಾರಂಜಿ ಒಪ್ಪಂದದಲ್ಲಿ ಮುಖಾಂತರ ನಡೆಯಂಗೆ ಇಲ್ವಾ? ಹಾಗಾದ್ರೆ ಇನ್ನು ಶತಮಾನೋತ್ಸವ, ಮತ್ತೇನೊಂದು ವಜ್ರ ಮಹೋತ್ಸವ, ಬೆಳ್ಳಿ ಏನ್ ಬೇಕಾದ್ರೆ SDMC ಅವರು ಟೀಚರ್ಸ್ ಮಾತ್ರ ಮಾಡ್ಬೇಕು, ಮತ್ತಾರು ಬರಂಗಿಲ್ಲ. ಇವರ ಆದೇಶದ ಪ್ರಕಾರ ಮಾಡೋದಿಲ್ಲ, ಅಥವಾ ಶಾಸಕರು ಸ್ಪಷ್ಟೀಕರಣ ಕೊಡ್ಬೇಕು. ಇಲ್ಲ ಇಲ್ಲ ಇದು ತಪ್ಪಾಗಿದೆ, ಇದೇ ಈ ರೀತಿ ನಡೆಯಲ್ಲ, ಇದು ಸರಿ ಮಾಡ್ತೀವಿ ಅಂತ ಸ್ಪಷ್ಟೀಕರಣ ಕೊಡ್ಬೇಕು. ಇಲ್ಲ ಓಡಿತೋಟ ರತ್ನಾಕರ್ ಅವ್ರು ಮಾಡಿಸಿರುವುದೇ ಇದೇ ಸರಿ ಇದೆ, ಕರೆಕ್ಟ್ ಇದೆ ಅಂತ ಹೇಳಿ. ಸುಮ್ಮನೆ ಇದ್ರೆ ಅದೇ ಅಂತ ಈಗ ಇವ್ರು ಬೇರೆ ಕಾರ್ಯಕ್ರಮ ಸೆಟ್ ಮಾಡ್ತಾರೆ, ಸ್ಕೂಲಲ್ಲಿ ಮಾಡ್ತೀವಿ. ಯಾರು? ನನಗೆ ಟೌನಲ್ಲಿ ಶಿಫ್ಟ್ ಮಾಡಿದೆ. ಅಲ್ಲ ಈಗ ನೋಡಿ, ಕಲಪೇಟೆ ಥಾಮಸ್ ರೆಡ್ಡಿ ಶಾಲೆ ಸುಮಾರು 8-10 ವರ್ಷದಿಂದ 3 ಮಕ್ಕಳಿದ್ರು. ಹೇಳ್ತೀನಿ, ಮುಚ್ಚು ಅಂತಕ್ ಬಂದಿತ್ತು ಅದು. 3 ಮಕ್ಕಳು ಮುಚ್ಚಬೇಕಂತ BO ಅವರಿಗೆ ಡೈರೆಕ್ಟ್ ಹೇಳಿದ್ರು. ಅದನ್ನು ಇವತ್ತು 365-370 ಮಕ್ಕಳಿದ್ದಾರೆ. ಸುಮಾರು ಒಬ್ಬ ಖಾಸಗಿ ಅವರು ಒಂದು ಹೆಚ್ಚು ಕಮ್ಮಿ 1 ಕೋಟಿವರೆಗೆ ದುಡ್ಡು ಹಾಕಿ ಸತೀಶ್ ಶೆಟ್ಟರ್ ಅವರು ಆ ಸ್ಕೂಲನ್ನು ಆ ತರ ಬೆಳೆಸಿದ್ದಾರೆ. ಹೌದು. ಎಲ್ಲರೂ ದಾನಿಗಳಿಂದನೇ ಬಂದಿರೋದು. ಮತ್ತೆ ಇದಕ್ಕೆ ಟೀಚರ್ಸ್ಗಳು ಅದೆಲ್ಲ ಕೊಟ್ಟು ನಡ್ಸ್ಕೊಂಡ್ ಬಂದಿದೆ, ಇದುವರೆಗೆ ಚೆನ್ನಾಗಿ ನಡ್ಕೊಂಡ್ ಬಂದಿದೆ. ಈ ತರ ಆದ್ರೆ ಇನ್ನು ಮತ್ತೆ ಅದು ಮೂರಕ್ಕೆ ಹೋಗ್ಬೇಕನ್ನೋ ಇವರ ಉದ್ದೇಶ ಇರ್ಬೋದು ಅಂತ ನನ್ನ ನೋಡಿ. ಈಗ ಸರಿ ಸಫಿಸಿಯೆಂಟ್ ಇವು ಅತಿಥಿ ಶಿಕ್ಷಕರನ್ನು ಕೊಟ್ಟಿಲ್ಲ ಸರ್ಕಾರ. ಅಮ್ಮ ಫೌಂಡೇಶನ್ ಸ್ವಲ್ಪ ಕೊಟ್ಟಿದ್ದಾರೆ, ಗದ್ದೆಮನೆ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟ್ ಇಂದ ಒಂದಷ್ಟು ಕೊಟ್ಟಿದ್ದಾರೆ. ಅವರಿಗೆ ನೆಕ್ಸ್ಟ್ ಮಂತ್ ಇಂದ ನಿಲ್ಲಿಸ್ತೀವಿ ಅಂತ ಹೇಳಿ ಆಗಿದೆ, ನಿಲ್ಲಿಸ್ತೀವಿ. ಇನ್ನು ಅತಿಥಿ ಶಿಕ್ಷಕರು ನೀನು ಕೊಡಲ್ಲ, ಬೇಕು ಈ ಸರ್ಕಾರದಿಂದ ಇವರಿಗೆ ತಾಕತ್ತಿದ್ರೆ ಕೊಡಲ್ಲ. ಸರ್ಕಾರದಿಂದ ಇವ್ರು ಹಾಕ್ಸ್ಲಿ ಬೇಕಾದ್ರೆ. ಅಂದ್ರೆ ಅದಕ್ಕೆ ನೇರ ಹೊಣೆ ಉಳಿದಿದೆ. ಕೋಣಿತೋಡ ರತ್ನಾಕರ್ ಶಾಸಕರೇ ಈಗ ಕಂಟಿನ್ಯೂ ಮಾಡ್ಬೇಕು, ನೋಡಿ ದೊಡ್ಡ ಅಂತಕರೆ ಕೊಡ್ಬೇಕು. ಕೊಡ್ಲಿ ಅವರು 3 ಲಕ್ಷ ಸಂಬಳ ತಾಣ್ತಾರಲ್ಲ ತಿಂಗಳಿಗೆ, ವರ್ಷಕ್ಕೆ. ಇಲ್ಲ, ಅದು ಪೂರ್ತಿ ಲೆಕ್ಕ ಇಲ್ಲ, ಅವ್ರ ಹತ್ರ ಕೇಳ್ಬೇಕು, ಇದ್ರಲ್ಲಿದೆ ಅದು. ಅದನ್ನು ಇದು ಮಾಡಬಾರ್ದು. ಅತಿಥಿ ಶಿಕ್ಷಕರನ್ನ ನೀವು ಕೊಡ್ಬೇಕಾದ್ರೆ ನಾನು ಪರ್ಮಿಷನ್ ತಗೊಬೇಕು ಅಂತೇಳಿ ಹಿಂದಿನ BO ರಾಘವೇಂದ್ರ ಅವರು ಅದೇ ಮೌಖಿಕ ಆದೇಶ ಮಾಡಿದ್ರು. ಮೌಖಿಕವಾಗಿ ಹೇಳಿದ್ರು, ಬಟ್ ಆದ್ರೂ ಕೊಟ್ಟಿದ್ವಿ, ಆದೇಶ ಏನಿರ್ಲಿಲ್ಲ. ಕೊಟ್ಟಾಗಿತ್ತು ಆಮೇಲೆ. ಪಂಡಿಗೆ ಸ್ಪರ್ಧೆ 10,000 ಕೊಡ್ತೀವಿ. 75,000 ತಗೊಂಡಿದ್ರಲ್ಲ, ಒಂದು ತಿಂಗಳಾಗಿ ಅದು ಚಂದ ಆಗಿತ್ತು. ಅದು ನೋಡೋಣ, ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬಂದ್ರೆ ಇನ್ನು ಸ್ವಲ್ಪ ಚೆನ್ನಾಗಾಗೋದು ಅಂತ 2 ಕೇಳಿದ್ರು. 2.5 ಅಮೌಂಟ್ ಕೊಟ್ಟಿಲ್ಲ. ಕೊಡ್ಲಿಲ್ಲ 10,000 ಕೊಡ್ತಾರೆ. ಪರಿಣಾಮ ಇರ್ಬೋದು, ಅದು ಒಂದು ಕಾರಣ ಇರ್ಬೋದು. ಅವ್ರು ಇಲ್ಲ ಅಂತ ಹೇಳಿ ಫೋಟೋ ಇದೆ.